ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನನ್ನ ಹಸ್ಬೆಂಡು ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡು ಮೊನ್ನೆ ಅವರಿಗೆ ಹೇಳಿ ಕಂಪ್ನಿಗೆ ರಜಾ ಹಾಕ್ಸಿದೆ. ಇವತ್ತು ನಾವು ಹೊರಟಿರೋದು ಎಲ್ಲಿ ಗೊತ್ತಾ? ಕೋಟಿಲಿಂಗೇಶ್ವರಗೆ. ನಾವು ಸ್ವಲ್ಪ ಮನೆಯನ್ನು ಬೇಗ ಬಿಡೋಣ ಅಂದ್ಕೊಂಡ್ರು, ಆಗಲಿಲ್ಲ. ನಾವು ಬಿಡೋ ಅಷ್ಟರಲ್ಲಿ 10 ಗಂಟೆ ಆಗಿತ್ತು. ನಾವು ಹೊರಟಿದ್ದು ಹೆಬ್ಬಾಳ ರೂಟಿಂದ. ಅಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ನಾವು ಆ ಟ್ರಾಫಿಕ್ನ ಬಿಡಿಸ್ಕೊಂಬರೋದಕ್ಕೆ ಏನಿಲ್ಲ ಅಂದರೂ 20-30 ಮಿನಿಟ್ಸ್ ಬೇಕು. ನೀವೇನೇ ಹೇಳಿ, ಈ ಬೆಂಗಳೂರು ಟ್ರಾಫಿಕ್ ನೋಡಿಕೊಂಡ್ರೆ ನಾವು ಎಲ್ಲೂ ಹೊರಗಡೆ ಹೋಗೋದೇ ಬೇಡ ಅಂತ ಅನಿಸ್ತಿರುತ್ತೆ. ಸರಿ, ಟಿಫನ್ ಮಾಡೋಣ ಅಂತ ಅಂದ್ಬಿಟ್ಟು ಸೈಡಿಗೆ ಹಾಕ್ತೋ. ನಾನು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ನನ್ನ ಹಸ್ಬೆಂಡು ಫೋನ್ ಕಿತ್ಕೊಂಡು, ಹಿಂಗೆಲ್ಲ ವಿಡಿಯೋ ಮಾಡೋದು, ತೋರಿಸ್ತೀನಿ ನೋಡು ಅಂತ ವಿಡಿಯೋ ಮಾಡ್ತಾ ಇದ್ದಾರೆ ನೋಡಿ. ಸರಿ ಅಂತ ಟಿಫನ್ ಮಾಡಿಕೊಂಡು ಮತ್ತೆ ನಮ್ಮ ಜರ್ನಿ ಶುರು ಮಾಡಿದ್ವು. ಅಲ್ಲೊಂದು ದೊಡ್ಡ ಕೆರೆ ಸಿಕ್ತು. ನೋಡೋಕೆ ಮಾತ್ರ ತುಂಬ ದೊಡ್ಡದಾಗಿತ್ತು. ಆದರೆ ನೇಮ್ ಅಂತ ನನಗೆ ಗೊತ್ತಾಗಲಿಲ್ಲ. ನಾವು ಹೊರಟಿದ್ದಕ್ಕಾಗಲೇ ಮಧ್ಯಾಹ್ನನೇ ಆಗೋಗ್ಬಿಟ್ಟಿತ್ತು. ತುಂಬಾ ಬಿಸಿಲಿತ್ತು. ನೀವೆಲ್ಲಾದರೂ ಹೊರಗಡೆ ಹೊರಡ್ತಿದ್ದೀರಾ ಅಂತಂದರೆ ದಯವಿಟ್ಟು ಸ್ವಲ್ಪ ಬೆಳಗ್ಗೆ ಬೇಗನೆ ಬಿಡಿ ಮನೇನ. ಜರ್ನಿ ಮಾಡಿ ಸುಸ್ತಾಯಿತು ಅಂತ ನನ್ನ ಹಸ್ಬೆಂಡ್ ಸ್ವಲ್ಪ ಗಾಡಿ ಸೈಡ್ಗೆ ಹಾಕಿದ್ರು. ಹಳ್ಳಿ ವಾತಾವರಣ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಮಾತ್ರ. ನಾವು ಕೋಲಾರ ಸೈಡೆಲ್ಲ ಯಾವತ್ತೂ ಹೋಗಿರಲಿಲ್ಲ. ಹೋಗಿದ್ದೆ ಫಸ್ಟ್ ಟೈಮು. ನಾವು ಹೋಗ್ಬೇಕಾದ್ರೆ ನಮ್ಮನ್ನು ವೆಲ್ಕಮ್ ಮಾಡೋದಕ್ಕೆ ಅಂತ ಒಬ್ಬರು ಸಿಕ್ಕಿದ್ರು. ಯಾರು ಗೊತ್ತಾ? ತೋರಿಸ್ತೀನಿ ಬನ್ನಿ, ಇವರೇ ನೋಡಿ. ಸರಿ, ಅವರಿಂದ ತಪ್ಪಿಸ್ಕೊಂಡು ಮುಂದೆ ಬಂದೋ. ನೋಡಿದ್ರೆ ಹಳ್ಳಿ ಒಳಗೆಲ್ಲ ಹೋಗ್ತಿದ್ದೆ. ಗೂಗಲ್ ಮ್ಯಾಪ್ ನೋಡ್ಕೊಂಡು ಬಂದಿದ್ದು ನಾವು. ನನ್ನ ಹಸ್ಬೆಂಡು ಕರೆಕ್ಟಾಗಿ ಹೋಗ್ತಾ ಇದ್ದೀವ ಹೆಂಗೆ ಅಂತ ಕನ್ಫ್ಯೂಷನಲ್ಲೇ ಗಾಡಿ ಓಡಿಸ್ತಾಯಿದ್ರು. ನಮಗಂತೂ ಗೊತ್ತೇ ಆಗಲಿಲ್ಲ ಬಿಡಿ. ನಾವು ಗೂಗಲ್ ಮ್ಯಾಪ್ ನೋಡ್ಕೊಂಡು ಹೋಗಿದ್ದಕ್ಕೂ ಅದಕ್ಕೂ ಫಸ್ಟ್ ಟೈಮ್ ನಾವು ಹೋಗಿದ್ದಲ್ವಾ. ಸೊ ತುಂಬ ಕನ್ಫ್ಯೂಷನ್ ಇತ್ತು. ಅಂತೂ ಇಂತೂ ದೇವಸ್ಥಾನದ ಹತ್ರ ಅಂತೂ ಬಂದ್ವಿ. ಆವಾಗ ಗೊತ್ತಾಯಿತು ನಾವು ಕರೆಕ್ಟ್ ರೂಟಿಗೆ ಬಂದಿದ್ದೀವಿ ಅಂತ. ಹಾಗೆ ಗಾಡಿ ಎಲ್ಲ ಪಾರ್ಕಿಂಗ್ ಮಾಡಿ ದೇವರಿಗೆ ಪೂಜೆ ಸಾಮಾನೆಲ್ಲ ತೊಗೊಂಡ್ವಿ. ನನ್ನ ಹಸ್ಬೆಂಡ್ ಫೇಸ್ ತೋರಿಸ್ತೀನಿ ಅಂತ ವಿಡಿಯೋ ಮಾಡ್ತಾಯಿದ್ದೆ. ಬಟ್ ಅವ್ರು ನಾನು ಬೇಡ ಅಂತ ಅಂದ್ಬಿಟ್ಟು ಬರೀ ಪೂಜೆ ಸಾಮಾನು ಮಾತ್ರ ತೋರಿಸ್ತಾಯಿದ್ರು. ನನ್ನ ಹಸ್ಬೆಂಡೇ ಫೋನ್ ಇಸ್ಕೊಂಡ್ರು, ಕೊಡು ನಾನೇ ವಿಡಿಯೋ ಮಾಡ್ತೀನಿ ಅಂತ ಅಂದ್ಬಿಟ್ಟು ಸರಿ ಅಂತ ಅವ್ರ ಕೈಗೆ ಕೊಟ್ಟೆ. ಅವ್ರು ವಿಡಿಯೋ ಮಾಡ್ಕೊಂಡು ಬರ್ತಾಯಿದ್ರು. ಹಾಗೆ ಎಂಟ್ರೆನ್ಸಿಗೆ ಹೋಗ್ಬೇಕಾದ್ರೆ ತುಂಬಾ ಶಿವಲಿಂಗಗಳಿದ್ದು. ನಾನು ಹೋಗಿದ್ದು ಫಸ್ಟ್ ಟೈಮ್ ಅಲ್ವಾ, ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ನಾವು ದೇವಸ್ಥಾನದೊಳಗೆ ಎಂಟ್ರಿ ಆಗಬೇಕಾದ್ರೆ ವೀಡಿಯೋಸ್ ಫೋಟೋಸ್ ಏನು ತೊಗೊಳ್ಳೋ ಆಗಿಲ್ಲ. ನನ್ನ ಹಸ್ಬೆಂಡ್ ಹಂಗೋ ಅವ್ರಿಗೆ ಕಾಣಿಸ್ದಂಗೆ ಒಂದೆರಡು ವೀಡಿಯೋಸ್ನ ತೊಗೊಂಡ್ರು. ಅವರು ದೇವಸ್ಥಾನದ ಕಥೆ ಎಲ್ಲ ಹೇಳ್ತಾಯಿದ್ರು ಭಕ್ತಾದಿಗಳಿಗೆಲ್ಲರಿಗೂ. 90 ಲಕ್ಷ ಶಿವಲಿಂಗ ಮಾತ್ರ ಇರೋದು, ಇನ್ನೂ 10 ಲಕ್ಷ ಶಿವಲಿಂಗ ಆಗಬೇಕು 1 ಕೋಟಿ ಕಂಪ್ಲೀಟ್ ಆಗೋದಕ್ಕೆ ಅಂತ ಹೇಳ್ತಾಯಿದ್ರು. ಆಮೇಲೆ ಅವ್ರು ಹೇಳಿರೋ ಕಥೆಗಳನ್ನೆಲ್ಲ ಕೇಳಿಕೊಂಡು ಶಿವಲಿಂಗಗಳ ದರ್ಶನ ಮಾಡೋಣ ಅಂತ ಅಂದ್ಕೊಂಡು ಬಂದ್ವಿ ನಾವು. ತುಂಬ ಬಿಸಿಲಿತ್ತು, ಕಾಲಿಡೋದಕ್ಕೆ ಆಗ್ತಿರಲಿಲ್ಲ, ಅಷ್ಟೊಂದು ಬಿಸಿಲಿತ್ತು. ಆಮೇಲೆ ದೊಡ್ಡ ಶಿವಲಿಂಗ ಹತ್ರ ಹೋಗಿ ದೀಪ ಹಚ್ಚಬೇಕಿತ್ತು. ಅಲ್ಲಿ ಹೋಗಿ ಹಚ್ಚೋಣ ಅಂತ ಅಂದ್ಕೊಂಡ್ರೆ ಗಾಳಿ ಜಾಸ್ತಿ, ಗಾಳಿ ಬಿಸಿಲು ಎರಡರೂ ಇದ್ದಿದ್ದರಿಂದ ನಾನು ಎಷ್ಟು ಸಲ ಹಚ್ಚುತ್ತಾ ಇದ್ದೀನಿ, ಅದು ಹಚ್ಚೋದಕ್ಕೆ ಆಗ್ತಿರ್ಲಿಲ್ಲ. ನನ್ನ ಹಸ್ಬೆಂಡು ಕೊಡು ನಾನು ಟ್ರೈ ಮಾಡ್ತೀನಿ ಅಂತ ನನ್ನ ಹತ್ರ ಇರೋ ದೀಪನ ಈಸ್ಕೊಂಡು ಅವರು ಹಚ್ಚಿದ್ರು. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ದೀಪ ಹತ್ಕೊಂತು. ಆಮೇಲೆ ನಾವಿಬ್ಬರು ಸೇರ್ಕೊಂಡು ದೇವರಿಗೆ ದೀಪ ಬೆಳಗಿದ್ವಿ. ಹಾಗೆ ಮತ್ತೆ ಇನ್ನೊಂದು ರೌಂಡ್ ಎಲ್ಲ ಹೋಗ್ಬಿಟ್ಟು ಬರೋಣ, ಎಲ್ಲ ಕಡೆ ಶಿವಲಿಂಗ ನೋಡ್ಕೊಬರೋಣ ಅಂತ ಅಂದ್ಬಿಟ್ಟು ಬಂದು ಎಲ್ಲ ನೋಡಿಕೊಂಡು ಫೈನಲಿ ಎಕ್ಸಿಟ್ ಆಗೋ ರೂಟಿಗೆ ಬಂದ್ವಿ. ಮಕ್ಕಳು ಆಟ ಸಾಮಾನೆಲ್ಲ ಚೆನ್ನಾಗಿದ್ದು ನೋಡೋದಕ್ಕೆ, ಬಟ್ ನಾವೇನು ತೊಗೊಳ್ಳಿಲ್ಲ. ಸೊ ಇದಾಗಿತ್ತು ನನ್ನ ಯೂಟ್ಯೂಬ್ ಬ್ಲಾಗ್. ನಿಮ್ಗೆ ಹೇಗೆ ಅನ್ನಿಸ್ತು? ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.